ಪವಡಿಸೋ ಪರಮಾತ್ಮ ಹಾಡ್ನ ಹಾಸಿಗೆ ಏನ್ರಿ ಜನ ನಮ್ಮ ಮೇಲೆ ಇಷ್ಟೊಂದು ಹೊಟ್ಟೆ ಉರಿ. ಆರತಿ ಅಣ್ಣಮ್ಮಂಗೆ 3 ಮೆಣಸಿನಕಾಯಿ ನೋಡ್ರಿ ನೀ ನಮ್ಮಮ್ಮ ಅಲ್ಲ ನೋಡಿ ನಿಜವೂ ವಾವ್ ಆಗ್ತಾ ಇದೀನಿ. ನಾನ್ ನೆಕ್ಸ್ಟ್ ಮಾಡ್ಬಿಡ್ತೀನಿ ನೋಡೋ ಬಾಸ್ ಅನ್ನು ಬಿಡ್ತೀನಿ. ಹಾಯ್ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಗೈಸ್, ನಿನ್ನೆ ಪಾರ್ಟ್ 1 ವಿಡಿಯೋ ಹಾಕಿದ್ದೆ. ಸೊ ನೀವು ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಯೋಗೇಂದ್ರ ನೋಡು, ತಿತ್ತಿತ್ತಾಯ್ ತಿಕ್ತಿತ್ತಾಯ್ ದೋಮ್ ತಿಗಡ್ದಿತ್ತು ತಿಕ್ತಿಕ್ತಾಯ್ ಸೈ ಅದ್ರಲ್ಲಿ ಬರ. ನಿನ್ನೆ ಚಾಲೆಂಜ್ ಅಲ್ಲಿ ಸೊ ನಮ್ಮ ಅಮ್ಮದ 2 ಗೇಮು, ಸೊ ನಂದು 1 ಗೇಮ್ ಆಗಿತ್ತು. ಸೊ ಇವಾಗ ನಂದು 2 ಗೇಮು, ಸೊ ನಮ್ಮ ಅಮ್ಮದ 1 ಗೇಮ್ ಬಾಕಿ ಇದೆ. ಸೊ ಯಾವ ತರ ಇತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ನೋಡಿ. ಈಗ ನನ್ ಕೈಲಿ ಈ ತರ ಎಲ್ಲ ಮಾಡಿಸ್ತಾ, ನಾನು ಅದೆಲ್ಲ ಮಾಡ್ಸಲ್ಲ. ಇನ್ನೊಂದ್ ಮಗ ಚೆನ್ನಾಗಿ ಗುಂಡು ಈಗ ನೋಡೇ ಬಿಡೋಣ. ಓಕೆ, ಸೊ ಗೈಸ್ ಇವಾಗ ಸೆಕೆಂಡ್ ರೌಂಡ್ ನಂದು. ಬನ್ನಿ ಗೈಸ್, ಅದೇನ್ ಹೇಳ್ತಾರೋ ಆಡ್ಬಿಡೋಣ. ಲಾಸ್ಟ್ ಇನ್ನೊಂದೊಂದು ರೌಂಡ್ ಐತೆ, ಫುಲ್ಲು ಜಬ್ಬರ್ಸ್ಬಿಡದೆ. ಸಾಂಗೆ ಅದನ್ನು ಪಗಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ಇದೇನ್ ಸಿಂಗಿಂಗ್ ಕಾಂಪಿಟೇಷನ್ ಏನಮ್ಮ ಗೈಸ್? ಎಲ್ಲ ಒಂದ್ ಕಡೆ ನಾನು ಇವ್ರಿಗೆ ನೀವೇ ಪ್ಲಾನ್ ಮಾಡಿ ಅಂತ ಹೇಳಿದ್ ಎಲ್ಲ ತಪ್ಪು ಮಾಡ್ಬಿಟ್ಟೇನೋ ಅನ್ಸೈತೆ ನನಗೆ. ಇವಾಗ ನಮ್ಮ ಅಮ್ಮಗೆ ಪವಡಿಸೋ ಪರಮಾತ್ಮ ಹೇಳ್ಬೇಕಾ? ಪಗಡಿಸೋ ಪರಮಾತ್ಮ ಹಿಂಗೆ ಹೇಳ್ಬೇಕಾ? ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ಜೈ ಶ್ರೀರಾಮ್. ಗೈಸ್, ಸೊ ಯಾವ ತರ ಇತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ನನ್ನ ವಾಯ್ಸ್ ಹೆಂಗ್ ಬಂತ ನಂಗೆ ಗೊತ್ತಿಲ್ಲ, ನೋಡೋಣ. ಅಮ್ಮ, ಅವಾಗಿಂದ ನೀವೇ ಫಸ್ಟ್ ಆಡ್ತಾ ಇದ್ದೀರಾ, ಇವಾಗ ನಾನ್ ಫಸ್ಟ್ ಆಡ್ಬೇಕು. ನೀವ್ ಟಾಸ್ಕ್ ಹೇಳಿ ನನ್ಗೆ, 3ನೇದು. ಶಾಕ್ ಆಗ್ಬಾರ್ದು. ಏನ್ರಿ ಜನ ನಮ್ಮ ಮೇಲೆ ಇಷ್ಟೊಂದು ಹೊಟ್ಟೆ ಉರಿ ಅಂತಾರೆ? ಯಾಕ್ರಿ ಜನ ನಮ್ಮ ಮೇಲೆ ಹಿಂಗೆ ಕರುಣೆ ಇಲ್ದಂಗೆ ನಡ್ಕೋತಾರೆ? ನನಗೆ ಗೊತ್ತಾಯ್ತು, ಫ್ರಿಡ್ಜ್ ಓಪನ್ ಮಾಡ್ತಾ ಇದ್ದಂಗೆನೆ ನಮ್ ಜನಕ್ಕೆ ಯಾಕೆ ನನ್ನ ಮೇಲೆ ಹಿಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ನಾನು ಅಮಾಯಕುಂತರ ಇರೋದೇ ನನ್ ತಪ್ಪ, ಅಥವಾ ನಾನು ತಮಾಷೆ ಮಾಡೋದೇ ನನ್ ತಪ್ಪ? ಬತ್ತವ್ರೆ ಗಾಯ್ಸ್. ಆರತಿ ಅಣ್ಣಮ್ಮಂಗೆ, ಆರತಿ ಮಾರಮ್ಮನಿಗೆ, ಮುತ್ತಿಗೆ. ಹಲೋ ಮಗನೇ, ಲಾಸ್ಟ್ ಟಾಸ್ಕ್ ಇದು. ಏನ್ 3 ಮೆಣಸಿನಕಾಯ? ಯಾ, ಮನ್ಸು ಯಾರಾದ್ರೂ ತಿಂತಾರೆ? ಇವಾಗ ನಾನು 3 ಮೆಣಸಿನಕಾಯಿ ತಿಂತೀನಿ, 1,000 ರೂಪಾಯಿ ಕೊಡು, ಗಾಡಿ ಸರ್ವಿಸ್ ಮಾಡಿಸ್ಕೊಂಡ್ಬಿಡ್ತೀನಿ. 3 ರೂಪಾಯಿ ಇಲ್ಲ, 3 ಮೆಣಸಿನಕಾಯಿ. ಅಮ್ಮ, 1 ಕ್ಯಾರೆಟ್. ಅಲ್ಲ, ಯಾರ್ ಕೈಲಾದ್ರೂ ತಿನ್ನಕ್ಕಾಗುತ್ತಾ? ಯಾಕಾಗಲ್ಲ, ತಿನ್ನೋಲೆ. 3 ಮೆಣಸಿನಕಾಯಿ ತಿಂದ್ರೆ ಪೈಲ್ಸ್ ಬರುತ್ತಂತೆ. ಇಲ್ಲ, ಯಾರು ಹೇಳಿದ್ದು? ಅಗದು ಜಗದು ತಿನ್ಬೇಕು ಇವನು, ಈಗಲೇ ಹೇಳ್ತಾ ಇದ್ದೀನಿ. ಅಗದು ಜಗದು. ಹೌದು. ಅಲ್ಲ, ಏನ್ ಇವ್ರ ಅಪ್ಪನ ಮನೆ ಆಸ್ತಿ ಬರ್ಸ್ಕೊತಾ ಇದೀನಿ. ಕಂಡೀಷನ್ಗೆಲ್ಲ ಅಗ್ರಿಮೆಂಟ್ ಸೈನ್ ಹಾಕಿ ಕೊಟ್ಬಿಡ್ಬೇಕು ಇವ್ರಿಗೆ. ನಾನೇನ್ ಸೈನ್ ಹಾಕಿದೀನ? ನಾನೇ ನಿಮ್ಮಪ್ಪನ ಮನೆ ಆಸ್ತಿ ಬರ್ಸ್ಕೊಂಡಿದ್ದೀನಿ. ನಾನೇ ನಿಮ್ಮಪ್ಪನ ಮನೆ ತಿಂತಾ ಇದೀನಾ? ನಾನೇ ನಿಮ್ಮಪ್ಪನ ಮನೆ ತಿಂತಾ ಇದೀನ? ಆಗಲ್ವಾ? ಗೈಸ್, ನೋಡೇ ಬಿಡೋಣ. ಆಯ್ತು, ಇವಾಗ 3 ಮೆಣಸಿನಕಾಯಿ ಕೊಟ್ಟವ್ರ ಕರುಣೆ ಇಲ್ದಂಗೆ, ಎಲ್ಲಿಲ್ಲದ ಹೊಟ್ಟೆ ಉರಿ. ಅಯ್ಯೋ, ಏನೇನೋ ತಿನ್ಬಿಟ್ಟಿದೀವಂತೆ. ಬೇಡ್ಗೆ ಮೆಣಸಿನಕಾಯಿ, ಉರ್ದು ಮೆಣಸಿನಕಾಯಿ, ಮಲಯಾಳಂ ಮೆಣಸಿನಕಾಯಿ, ಏನೇನೋ ತಿಂದಿದ್ದೀನಿ ಟ್ರಿಕ್ಸು. ಅಲ್ಲಮ್ಮ ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ಆನಂದ ಆನಂದ ಪರಮಾನಂದ.
ಓಕೆ ಗೈಸ್, ಕಂಪ್ಲೀಟ್ ಮಾಡಿದೀನಿ. ನಾನು ಏನಾದ್ರು ಕುಡಿಬೋದು ತಾನೆ ಇವಾಗ? ನಮ್ಮ ಅಮ್ಮ ಯಾವ್ದು ಹಾಸ್ಪಿಟ್ಲಿಂದ ನಾನು ಎತ್ಕೊಂಡ್ ಬಂದ್ಬಿಟ್ಟವ್ರ ಗೈಸ್. ಇವ್ರ ಮಗ ಅಲ್ಲ. It was at this moment that he knew. ಮಗನೇ ನಿಜ ಹೇಳ, ಅವತ್ ನೈಟು ನಮ್ಮ ಅಪ್ಪ ಅಮ್ಮನ ಹತ್ರ ಸೇರ್ಸ್ ನಡಿ ನಡಿ, ನೀ ನಮ್ಮ ಅಮ್ಮ ಅಲ್ಲ ನಡಿ. ಈ ವಿಡಿಯೋದಲ್ಲಿ ನನಗೆ ಏನು ಅರ್ಥ ಆಯ್ತಾ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಅಮ್ಮ ನನ್ನ ಯಾವ್ದೋ ಹಾಸ್ಪಿಟಲ್ ಎತ್ಕೊಂಡ್ ಬಿಡೋರು ಅಂತ ಮಾತ್ರ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಮಕ್ಳಿಗೆ ಬುದ್ಧಿ ಕಲ್ಸಕ್ ಹೋದ್ರೆ ನೀ ನಮ್ಮಮ್ಮ ಅಲ್ಲ ಅಂತಾರೆ. ಕಟ್ ಮಾಡ್ತೀನಿ. ನೀವ್ ಯಾರು ಮಾಡ್ಬೇಡಿ ಇದನ್ನ. ನಾನ್ ಸುಮ್ನೆ ಮಾಡ್ದೆ, ಅವ್ನಿಗೆ ಕಾಲ್ ಎಳಿಬೇಕು ಅಂತ. ನೀವ್ ಯಾರು ಮಾಡ್ಬೇಡಿ ಬಿಡಿ. ನಮ್ಮಮ್ಮ ಅಲ್ಲ ಇವರು, ನಮ್ಮಮ್ಮ ಅಲ್ಲ ಇವರು, ನನ್ನ ಎತ್ಕೊ ಬಂದಿರೋದು ಇವರು. ನಾನು ಆಗಲ್ವೇನೋ ಇವ್ನ ಕೈಲಿ ಅಂತ ಕೊಟ್ರೆ ತಿಂದೆ ಬಿಡ. ನಾನು ನಾವು ಗೊತ್ತಲ್ಲ ಧೀರರ ಬೈಕೊಂಡ್ ತಿನ್ಬಿಟ್ಟ. ಹೌದು ಗೈಸ್, ನಾವಮ್ಮ ಬೇಡ ಬಿಡ್ರಿ, ಆಮೇಲೆ ನೈಟ್ ಊಟ ಕೊಡಲ್ಲ. ಯಾಕೆ ನಾನು ಯೋಚನೆ ಮಾಡ್ಬೇಕು, ಫ್ಯೂಚರ್ ಎಲ್ಲ ಯೋಚನೆ ಮಾಡ್ಬೇಕಲ್ವಾ. ಓಕೆ ಗೈಸ್, ಇವಾಗ ನನ್ನ ಫೈನಲ್ ರೌಂಡ್ ಮುಗೀತು. ನಮ್ಮ ಅಮ್ಮ ಫೈನಲ್ ರೌಂಡ್ ಏನಂತ ಅಂದ್ರೆ, ನಮ್ಮ ಅಮ್ಮಗೆ ತುಪ್ಪ ಅಂತ ಅಂದ್ರೆ ಆಗಲ್ಲ. ಡಿಪ್ರೆಷನ್ ತಮಾಷೆಗೆ ಹೇಳ್ದೆ, ಬೇಡ. ಪಾಪ ನಮ್ಮಮ್ಮನೇ ಅಲ್ವಾ. ಸೊ ಗೈಸ್, ಇವಾಗ ಫೈನಲ್ ರೌಂಡ್ ಅಲ್ಲಿ ನಾನು ನಮ್ಮ ಅಮ್ಮಗೆ ತುಪ್ಪ ತಿನ್ಬೇಕು ಅನ್ನೋ ಚಾಲೆಂಜ್. ಬೇರೆದಿಲ್ವಾ? ಬೇರೆದೇನ್ ಬೇಕಾಯ್ತು? ನೀನ್ ಹೇಳಿದ್ ಕೊಡ್ತೀನಿ ಹೇಳಪ್ಪ. ಹೇಳಿದ್ ಕೊಡ್ತೀಯಾ? ನಾನು ಹೇಳಿದ್ ಕೊಡ್ತೀನಿ ಅಂದ್ರೆ ಅದು ಕಬಾಬ್ ಇದೆ, ಎಣ್ಣೆಲೆಲ್ಲ ತೇಲ್ಸ್ಬಿಟ್ಟು ತಿಂತೀವಿ. ಇವತ್ತಿನ ದಿವಸ ಮೀನಾಕ್ಷಿ ಎಂತ ಮಗಳು ಎತ್ಬಿಟ್ಟವ್ರು ನಿಮ್ಮಪ್ಪ. ರಂಗಾಡ ರಂಗಣ್ಣ ನಮಸ್ಕಾರ ಅಣ್ಣ. ಇವಾಗ ಫೈನಲ್ ರೌಂಡ್ ಅಲ್ಲಿ ಸೊ ನಮ್ಮಮ್ಮ ತುಪ್ಪ ಆಗಲ್ಲ, ಸೊ ಫುಲ್ಲು ಆಮ್ಲೆಟ್ ಹಾಕ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಬೇಡ ಅಂತ ಅನ್ಬಿಟ್ಟು ಇವಾಗ ನಾನೊಂದು ಥಿಂಗ್ಸ್ ನ ಕೊಡ್ತೀನಿ ನೋಡು. ಇದು ಚಾಕ್ಲೇಟ್ ಬಿಸ್ಕೆಟ್, ಸರಿನಾ? ಇದು ಚಾಕ್ಲೇಟ್ ಬಿಸ್ಕೆಟ್ ಗೈಸ್. ನನಗೆ ಅಂತ ನಾನು ಮೊನ್ನೆ ತರ್ಸ್ಕೊಂಡಿದ್ದೆ. ಇದರಲ್ಲಿ ನಾನು ಒಂದಿಷ್ಟು ಪೀಸ್ ಕೊಡ್ತೀನಿ ನಿಮಗೆ. ಅದ್ರಲ್ಲಿ ನಾನು ಮೊಸರು ಹಾಕ್ತೀನಿ, ಸಾಸ್ ಹಾಕ್ತೀನಿ, ಈ ಚಿಲ್ಲಿ ಹಾಕ್ತೀನಿ, ಸರಿನಾ? ಆಮೇಲೆ ಇನ್ನೊಂದು ಏನಾದ್ರು ನನ್ನ ಮನ್ಸಿಗೆ ಇನ್ನ ಏನಾದ್ರು ನಿಮ್ಗೆ ಇರಿಟೇಟ್ ಮಾಡ್ಬೇಕಂತ ಅನ್ಸೋರೆ ನಾನು ಹಾಕ್ತೀನಿ. ನೀವು ತಿನ್ನಕ್ ರೆಡಿನಾ? ಮುಂದಿನ ಭವಿಷ್ಯ ನೋಡಿ ಕೊಡು ನೀನು ನನಗೆ. ಏನೇ ಆದ್ರೂ ದಾರಿ ನೋಡ್ಬೇಕಲ್ವಾ. ವಸಂತ ಇವಮ್ಮ ರಂಗಣ್ಣನ್ ಮಗಳು ವಸಂತ. ವಾವ್, ಕೈಲೇ ಕೊಡ್ತೀನಿ. ಬಿಸ್ಕೆಟ್, ಕೆಚಪ್ ಗಾಯ್ಸ್, ಚಿಲ್ಲಿ ಸ್ವಲ್ಪ ಹಾಕ್ತೀನಿ, ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಮೊಸರು ಹಾಕ್ತಾ ಇದ್ದೀನಿ, ಅಕ್ಕಿ ಹಸಿಟ್ಟು ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ನಾನ್ ನೆಕ್ಸ್ಟ್ ಮಾಡ್ಬಿಡ್ತೀನಿ ನೋಡು. ಮುತ್ತು ಬಾಸ್ ಅನ್ನು ಬಿಡ್ತೀನಿ. ಸ್ವತಃ ಹಸಿಟ್ಟು ಎಕ್ಸ್ಕೊತ್ಯಾ ಮತ್ತೆ ಇಡಿ. ಇರ್ಲಿ ನೋಡಿ, ಯೋಚನೆ ಮಾಡು. ನಾನ್ ಫೋರ್ಸ್ ಎಲ್ಲ ಮಾಡಕ್ ಹೋಗಲ್ಲ. ನೀವು ಆಗುತ್ತೆ ಅಂತ ಅಂದ್ರೆ ನಾನು ಹಾಕ್ತೀನಿ. ಸೊ ಅದಕ್ಕೆ ಗೈಸ್, ಹೊಟ್ಟೆಲೆ ಸ್ವಲ್ಪ ಒಗ್ಗರಣೆ ಆಗ್ಲಿ ಅಂತ ಸಾಸಿವೆನೂ ಹಾಕ್ತಾ ಇದೀನಿ. 2 ಮೆಂತ್ಯ, 2 ಕಡಲೆ ಬೀಜ, ಲಾಸ್ಟ್ ಅಲ್ಲಿ ಕಡಲೆ ಬೀಜ ಇಡ್ತಾ ಇದೀನಿ. ಈಗ್ಲೂ ಕೇಳ್ತಾ ಇದೀನಿ, ಲಾಸ್ಟ್ ಅಂಡ್ ಫೈನಲ್ ಆಗಿ ತಿಂತೀರಾ?
ಗೈಸ್ ನಾವೇನು ಆಟ ಆಡ್ದೋ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಮ ಅಮ್ಮಗೆ ಆ ಸೀಟ್ ಹಾಕಿದ್ದು, ಸೊ ಅವೆಲ್ಲ ಜಸ್ಟ್ ಫಾರ್ ಎ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಬಿಕಾಸ್ ಯಾಕಂತ ಅಂದರೆ ಇಟ್ಸ್ ಆಲ್ ಅಬೌಟ್ ಮೆಮೊರೀಸ್. ಇಟ್ಸ್ ಆಲ್ ಅಬೌಟ್ ಮೆಮೊರೀಸ್. ಸವಿ ಸವಿ ನೆನಪು ಸಾವಿರ ನೆನಪು. ಸೊ ನಾಳೆ ಒಂದು ದಿವಸ ನಾವೆಲ್ಲರೂ ಕುತ್ಕೊಂಡು ನೋಡ್ಬೇಕಾದ್ರೆ ಸೊ ಈ ಥರ ಎಲ್ಲ ನಾವು ಆಟ ಆಡಿದ್ದು ಅಂತ ಅಂದ್ಬಿಟ್ಟು ಸೊ ಅದೆಲ್ಲ ಒಂದು ಮೆಮೊರೀಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಮ್ಮ ನಿಮ್ಗೇನು ಬೇಜಾರಾಗಿಲ್ಲ ಅಲ್ವಾ? ನನಗೆ ಬೇಜಾರಿಲ್ಲ, ಮತ್ತೆ ಚಾನ್ಸ್ ಇತ್ತು ಇನ್ನೊಂದ್ಸತಿಗೆ ಅಂತ ಗೊತ್ತಾಯ್ತು. ಸೊ ಗೈಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಗೈಸ್. ಹೊಸೊಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಮರಿಬೇಡಿ, ಓಕೆನಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಿ. ಬಾಯ್ ಗಾಯ್ಸ್. ಬಾಯ್ ಹೇಳು. ಬಾಯ್ ಗೈಸ್. ಬಾಯ್ ಗಾಯ್ಸ್. ಬಾಯ್ ಗೈಸ್ ಅಷ್ಟೇ.